ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಚಂದನಾ ಶೆಟ್ಟಿ. ಫ್ರೆಂಡ್ಸ್, ಈ ವಿಚಾರನ ಗಮನ ಇಟ್ಟು ಕೇಳಿ. ನಾವು ಸಾಮಾನ್ಯವಾಗಿ ಯಾವುದೇ ಸಿನಿಮಾ ನೋಡಿದ್ರು ಸಿನಿಮಾ ಮುಗಿದ ಮೇಲೆ ಆ ಟಿಕೆಟ್ ಎಸ್ತು ಮನೆಗೆ ಬರ್ತೀವಿ. ಆದ್ರೆ ಇನ್ಮುಂದೆ ಆ ಟಿಕೆಟ್ಗಳನ್ನ ಎಸಿಬೇಡಿ, ಜೋಪಾನವಾಗಿ ಎತ್ತಿಡಿ. ಯಾಕಂದ್ರೆ ಮುಂದೆ ಅದೇ ಟಿಕೆಟ್ನಿಂದ ಹಣ ಸಿಕ್ಕಿದ್ರೂ ಸಿಗ್ಬಹುದು. ಹೌದು, ಇತ್ತೀಚೆಗೆ ಟಿಕೆಟ್ ಬೆಲೆ ನಿಗದಿ ಕುರಿತು ಸಖತ್ ಚರ್ಚೆ ಆಗ್ತಿದೆ. ರಾಜ್ಯದಲ್ಲಿ ಸರ್ಕಾರ ಏನು ಎಲ್ಲಾ ಥಿಯೇಟರ್ಸ್ನಲ್ಲಿ, ಮಲ್ಟಿಪ್ಲೆಕ್ಸ್ನಲ್ಲಿ 200 ರೂಪಾಯಿ ಸಿನಿಮಾ ಟಿಕೆಟ್ ಬೆಲೆ ನಿಗದಿ ಮಾಡೋಕೆ ಮುಂದಾಗಿತ್ತು. ಆ ವಿಚಾರ ಗೊತ್ತೇ ಇದೆ. ಆದ್ರೆ ಮಲ್ಟಿಪ್ಲೆಕ್ಸ್ ಹಾಗೂ ಚಿತ್ರಮಂದಿರಗಳಲ್ಲಿ 200 ರೂಪಾಯಿ ಟಿಕೆಟ್ ದರ ನಿಗದಿಗೊಳಿಸಿದ್ದ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ಏಕಸದಸ್ಯ ಪೀಠ ತಡೆ ನೀಡಿತ್ತು. ಈ ಹಿನ್ನೆಲೆ ಹೈಕೋರ್ಟ್ ಏಕಸದಸ್ಯ ಪೀಠದ ಆದೇಶ ತೆರವು ಕೋರಿ ಮೇಲ್ಮನವಿ ಸಲ್ಲಿಸಲಾಗಿತ್ತು. ಮತ್ತೊಂದು ಕಡೆ ಹೊಂಬಾಳೆ ಮಲ್ಟಿಪ್ಲೆಕ್ಸ್ ಅಸೋಸಿಯೇಷನ್ಗೆ ಹೈಕೋರ್ಟ್ ನೋಟಿಸ್ ನೀಡಿದ್ದು 200 ರೂಪಾಯಿಗಿಂತ ಹೆಚ್ಚಿನ ಹಣ ಸಂಗ್ರಹ ಹೈಕೋರ್ಟ್ ತೀರ್ಪಿಗೆ ಒಳಪಡುತ್ತೆ ಅಂತ ಹೇಳಿತ್ತು. ಅಷ್ಟೇ ಅಲ್ಲ, ಕೋರ್ಟ್ ಇನ್ನೂ ಒಂದು ಮಾತನ್ನ ಹೇಳಿದೆ. ಸರ್ಕಾರದ ಪರ ಅಂತಿಮ ತೀರ್ಪು ಬಂದ್ರೆ ಹಣವನ್ನ ವಾಪಸ್ ಮಾಡಬೇಕು. ಸರ್ಕಾರ ಗೆದ್ರೆ ಸಿನಿಮಾ ವೀಕ್ಷಕರಿಗೆ ಹಣ ವಾಪಸ್ ನೀಡಬೇಕಾಗುತ್ತೆ. ಈ ಬಗ್ಗೆ ಚಿತ್ರಮಂದಿರದಲ್ಲಿ ಪ್ರಕಟಿಸೋಕೆ ಕೋರ್ಟ್ ಸೂಚನೆ ಕೂಡ ನೀಡಿತ್ತು. ಅಲ್ಲದೆ ಟಿಕೆಟ್ ಸಂಗ್ರಹದ ಲೆಕ್ಕಪತ್ರ ಸಂಗ್ರಹಿಸಿಡೋಕೆ ಚಿತ್ರಮಂದಿರಗಳಿಗೆ ಸೂಚನೆ ನೀಡಲಾಗಿತ್ತು. ನಂತರ ವಿಚಾರಣೆಯನ್ನ ಮುಂದೂಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಈಗ ಸರ್ಕಾರ ಸಾರ್ವಜನಿಕರಿಗೆ ಸೂಚನೆಯೊಂದನ್ನು ಹೊರಡಿಸಿದೆ. ಸರ್ಕಾರದ ಆ ಸೂಚನೆ ಏನ್ ಗೊತ್ತಾ? ಪ್ರತಿವಾದಿ ಸಂಖ್ಯೆ 1 ಮತ್ತು ಅದರ ಅಡಿಯಲ್ಲಿ ಕಾರ್ಯನಿರ್ವಹಣೆ ಮಾಡೋ ಎಲ್ಲಾ ಮಲ್ಟಿಪ್ಲೆಕ್ಸ್ಗಳು ಮಾರಾಟವಾದ ಪ್ರತಿಯೊಂದು ಟಿಕೆಟ್ಗೆ ಸಮಗ್ರ ದಾಖಲೆಗಳನ್ನ ಮೇಂಟೈನ್ ಮಾಡಿ ಅಂತ ಕೋರ್ಟ್ ತಿಳಿಸಿದೆ. ದಾಖಲೆಗಳಲ್ಲಿ ಏನೇನಿರಬೇಕು ಅಂದ್ರೆ ಮಾರಾಟದ ದಿನಾಂಕ, ಸಮಯ, ಬುಕಿಂಗ್ ಮಾಡಿರುವ ವಿಧಾನ, ಹಾಗೆ ಪಾವತಿ ಮಾಡಿರೋ ರೀತಿ ಕೂಡ ನೋಟ್ ಮಾಡಬೇಕು. ಅಂದ್ರೆ ಏನ್ ಕ್ಯಾಶ್ ಕೊಟ್ಟಿದ್ದ, UPI ಮಾಡಿದ್ದ ಅಂತ, ಸಂಗ್ರಹಿಸಿರುವ ಮೊತ್ತ, GST, ಎಲ್ಲ ನಗದು ವಹಿವಾಟುಗಳಿಗೆ ಡಿಜಿಟಲ್ ಆಗಿ ಪತ್ತೆ ಹಚ್ಚಬಹುದಾದ ರಸೀದಿ ಎಲ್ಲವೂ ಇಟ್ಟಿರಬೇಕು. ಸದ್ಯ ಆದೇಶ ಎತ್ತಿ ಹಿಡಿದ್ರೆ ಸಂಗ್ರಹಿಸಿದ ಎಲ್ಲ ಮೊತ್ತವನ್ನ ಟಿಕೆಟ್ಗಳನ್ನ ಬುಕ್ ಮಾಡಿದ ಗ್ರಾಹಕರಿಗೆ ಬುಕಿಂಗ್ಗೆ ಬಳಸುವ ಅದೇ ಪಾವತಿ ವಿಧಾನದ ಮೂಲಕ ಮರುಪಾವತಿ ಮಾಡಬೇಕು. ಹೀಗಾಗಿ ಜನರು ಟಿಕೆಟ್ ತೆಗೆದಿಟ್ಟುಕೊಳ್ಳೋಕೆ ಸರ್ಕಾರ ಸೂಚನೆ ಕೊಟ್ಟಿದೆ. ಸೊ ಹೀಗಾಗಿ ನೀವು ಯಾವುದೇ ಸಿನಿಮಾ ನೋಡಿದ್ರು, ಯಾವುದೇ ಥಿಯೇಟರ್ಸ್ಗೆ ಹೋದ್ರು ಆ ಟಿಕೆಟ್ನ ಭದ್ರವಾಗಿ ಎತ್ತಿಟ್ಕೊಳ್ಳಿ. ಅತ್ತ ಸಾರ್ವಜನಿಕರಷ್ಟೇ ಅಲ್ಲ, ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳ ಮಾಲೀಕರು ಕೂಡ ಎಲ್ಲಾ ರೀತಿಯ ಸಿನಿಮಾ ಟಿಕೆಟ್ಗಳ ಮಾರಾಟದ ಸಂಪೂರ್ಣ ದಾಖಲೆಗಳನ್ನ ಮೇಂಟೈನ್ ಮಾಡೋದು ಉತ್ತಮ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.